ಜನಗಣತಿಯ ವಿಚಾರವಾಗಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಜನ ರಿಪಬ್ಲಿಕನ್ನರ ಜೊತೆಗೆ ಮಾತಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮಂಡ್ಯದ ಜನ ಏನ್ ಹೇಳ್ತಾರೆ ಈ ಬಗ್ಗೆ ಬನ್ನಿ ಕೇಳೋಣ. ರಾಜ್ಯದ ಅವಧಿ ದಸರಾ ರಾಜ್ಯದ ಅವಧಿ ಮುಗಿದ್ರೂ ಕೂಡ ರಾಜನ ಎಕ್ಸ್ಟೆನ್ಷನ್ ಮಾಡಿಕೊಂಡು ಜಾತಿ ಗಣತಿ ಮಾಡಿದ್ರು. ಇವತ್ತವರೆಗೂ ಜಾತಿ ಗಣತಿ ಹೊರಗಡೆ ಬರದೇರ ಅಂಕಿಅಂಶ ಹೊರಗಡೆ ಬರದೇರ ಉದ್ದೇಶವಾದ್ರೆ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಥವಾ ರಾಜಕೀಯ ಷಡ್ಯಂತ್ರ ಇದೆಯಾ ಅಥವಾ ಯಾವುದಾದ್ರೂ ಒಂದು ಜಾತಿಯನ್ನ ಓಲೈಕೆ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ದುರ್ನಡತೆಯನ್ನ ನಡೀತಾ ಇದೆಯಾ? ಬಹುಶಃ ನನಗೆ ತಿಳಿದ ಹಾಗೆ ಕಳೆದ 2.5-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಾವಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಈ ತರ ಬೇಡದೇ ಇರುವಂತ ವಿಚಾರಗಳನ್ನ ಮುನ್ನೆಲೆಗೆ ತಂದು ಅದಕ್ಕೋಸ್ಕರ ದುಡ್ಡನ್ನ ವಿನಿಯೋಗ ಮಾಡ್ತಾ ಇದ್ದಾರೆ ಹೊರತು ಒಂದೇ ಒಂದು ರಾಜ್ಯದ ಜನತೆ ಗುರುತಿಡಿಯುವಂತ ಒಂದು ಅಭಿವೃದ್ಧಿಯ ಕೆಲಸದ ನಿಟ್ಟಿನಲ್ಲಿ ಒಂದು ರಸ್ತೆಗಳಾಗ್ಬೋದು ಅಥವಾ ಕೆರೆಕಟ್ಟೆಗಳ ದೊಡ್ಡ ಮಟ್ಟದಲ್ಲಿ ಅದನ್ನ ಚೈತನ್ಯ ತುಂಬುವಂತದ್ದಾಗ್ಬೋದು. ಯಾಕಂದ್ರೆ ಅಭಿವೃದ್ಧಿ ಅಂತ ಬಂದಾಗ ಏನ್ ಬೇಕಾದ್ರೂ ಮಾಡಿದ್ರು ಅದು ಅಭಿವೃದ್ಧಿನೇ, ರಾಜ್ಯದ ಒಳಿತಿಗೋಸ್ಕರ ಅಥವಾ ಜನತೆ ಒಳಿತಿಗೋಸ್ಕರ. ಈ ತರ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೆಜ್ಜೆಯನ್ನಿಡಲಿಲ್ಲ. ಜೊತೆಗೆ ಜಾತಿ ಗಣತಿಯ ಅಂಕಿ ಅಂಶಗಳನ್ನ ಇವತ್ತರೆಗೂ ಗುಪ್ತವಾಗಿ ಇಟ್ಟಿರೋದ್ರ ಹಿಂದೆ ಯಾವುದೋ ಒಂದು ರಹಸ್ಯವಾದ ಷಡ್ಯಂತ್ರ ಇರ್ಬೋದು ಅಂತ. ಯಾಕಂದ್ರೆ ಯಾವುದೋ ಒಂದು ಜಾತಿಗೆ ಅನ್ಯಾಯ ಆಗ್ಬೋದು, ಯಾವುದೋ ಒಂದು ಜಾತಿಗೆ ಒಳ್ಳೇದಾಗ್ಬೋದು ಅನ್ನೋದಕ್ಕೋಸ್ಕರ ಏನಾದ್ರು ತಾರತಮ್ಯದಲ್ಲಿ ಒಂದು ಈ ಡಬಲ್ ಸ್ಟ್ಯಾಂಡ್ ನೀತಿಯನ್ನ ಏನಾದ್ರು ರಾಜ್ಯ ಸರ್ಕಾರ ಅನುಭವಿಸ್ತಿದ್ಯಾ, ನಡ್ಕಂತಾ ಇದೆಯಾ ಅನ್ನೋದು ಅನುಮಾನ. ಜನ ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಫೋನ್ ಕಾಲ್ಸ್ ಕೂಡ ಮಾಡ್ತಿದ್ದಾರೆ. ಫಸ್ಟ್ ಕಾಲರ್ ವಿಜಯಪುರದಿಂದ ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳ್ತೀರಿ ಜಾತಿ ಜನಗಣತಿ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? ಸರ್, ಜಾತಿ ಗಣತಿ ಇದು ಬಹಿರಂಗ ಆಗ್ಬೇಕಾಯ್ತು ಸರ್. ತುಂಬಾ ವರ್ಷನೇ ಆಯ್ತು, ಇದು ಬಹಿರಂಗ ಆಗ್ತಾ ಇಲ್ಲ. ಇದರಿಂದ ಈಗ ನೋಡಿ ಸರ್, 400 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ, 1.5 ಲಕ್ಷ ಸಿಬ್ಬಂದಿಗಳ ಬಳಕೆ ಮಾಡಿಕೊಂಡಿದ್ದಾರೆ. ಹೌದು, ಇದು ಜನಸಾಮಾನ್ಯರಿಗೆ ಯಾವ ಸಮುದಾಯಗಳು ಎಷ್ಟಿದೆ ಅನ್ನೋದು ಅಂಕಿ ಸಂಖ್ಯೆ ಬೇಕಾಗುತ್ತೆ ಸರ್. ಈಗ ಏನಾಗ್ಬಿಟ್ಟಿದೆ, ಈಗ ಎಲ್ರು ಹಿಂದೆ ಏನೋ ಬಹಿರಂಗ ಆಗಿದೆ ಅಂತ ಸುದ್ದಿ ಇತ್ತು, ನಮ್ದು ಅಷ್ಟು ಜನ ಇದೀವಿ ಇಷ್ಟು ಜನ ಇದೀವಿ ಅಂತ ಆಯಾ ಸಮುದಾಯಗಳು ವಾದ ಮಾಡ್ತಾರೆ. ಬಟ್ ಅಧಿಕೃತವಾಗಿ ಸರ್ಕಾರದಿಂದ ಆಗ್ಬೇಕಲ್ಲ ಸರ್, ಇಷ್ಟಿಷ್ಟು ಸಮುದಾಯಗಳು ಇಷ್ಟು ಸಂಖ್ಯೆಯನ್ನು ಹೊಂದಿದಾವೆ ಅಂತ. ಹೌದು, ಆ ಸಂಖ್ಯೆಗಳ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ರಾಜಕೀಯ ಸ್ಥಾನಮಾನ ಆಯ್ತು, ಶೈಕ್ಷಣಿಕ, ಉದ್ಯೋಗ, ಇದರಿಂದ ಸಂಖ್ಯೆಯಿಂದ ಮುಂದೆ ಹೆಚ್ಚಿಗೆ ಅನುಕೂಲ ಆಗುತ್ತೆ ಜನರಿಗೆ. ಬರೇ ಇದನ್ನ ಮುಂದೂಡುದು ತುಂಬಾ ಯಾವ ಒತ್ತಡದಿಂದ ಮುಂದೂಡ್ತಾ ಇದಾರೆ ಗೊತ್ತಿಲ್ಲ ಸರ್. ಇದು ತುಂಬಾ ವಿಳಂಬ ಆಗ್ತಾ ಇದೆ. ಸರ್ಕಾರ ಇದಕ್ಕೊಂದು ಏನು ಬಹಿರಂಗ ಮಾಡಬೇಕಾಗಿದೆ ಸರ್ ಜಾತಿ ಗಣತಿಯನ್ನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಜನಗಣತಿಯ ವಿಚಾರವಾಗಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಜನ ರಿಪಬ್ಲಿಕನ್ನರ ಜೊತೆಗೆ ಮಾತಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮಂಡ್ಯದ ಜನ ಏನ್ ಹೇಳ್ತಾರೆ ಈ ಬಗ್ಗೆ ಬನ್ನಿ ಕೇಳೋಣ. ರಾಜ್ಯದ ಅವಧಿ ದಸರಾ ರಾಜ್ಯದ ಅವಧಿ ಮುಗಿದ್ರೂ ಕೂಡ ರಾಜನ ಎಕ್ಸ್ಟೆನ್ಷನ್ ಮಾಡಿಕೊಂಡು ಜಾತಿ ಗಣತಿ ಮಾಡಿದ್ರು. ಇವತ್ತವರೆಗೂ ಜಾತಿ ಗಣತಿ ಹೊರಗಡೆ ಬರದೇರ ಅಂಕಿಅಂಶ ಹೊರಗಡೆ ಬರದೇರ ಉದ್ದೇಶವಾದ್ರೆ ಏನು ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಅಥವಾ ರಾಜಕೀಯ ಷಡ್ಯಂತ್ರ ಇದೆಯಾ ಅಥವಾ ಯಾವುದಾದ್ರೂ ಒಂದು ಜಾತಿಯನ್ನ ಓಲೈಕೆ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ದುರ್ನಡತೆಯನ್ನ ನಡೀತಾ ಇದೆಯಾ? ಬಹುಶಃ ನನಗೆ ತಿಳಿದ ಹಾಗೆ ಕಳೆದ 2.5-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಾವಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಈ ತರ ಬೇಡದೇ ಇರುವಂತ ವಿಚಾರಗಳನ್ನ ಮುನ್ನೆಲೆಗೆ ತಂದು ಅದಕ್ಕೋಸ್ಕರ ದುಡ್ಡನ್ನ ವಿನಿಯೋಗ ಮಾಡ್ತಾ ಇದ್ದಾರೆ ಹೊರತು ಒಂದೇ ಒಂದು ರಾಜ್ಯದ ಜನತೆ ಗುರುತಿಡಿಯುವಂತ ಒಂದು ಅಭಿವೃದ್ಧಿಯ ಕೆಲಸದ ನಿಟ್ಟಿನಲ್ಲಿ ಒಂದು ರಸ್ತೆಗಳಾಗ್ಬೋದು ಅಥವಾ ಕೆರೆಕಟ್ಟೆಗಳ ದೊಡ್ಡ ಮಟ್ಟದಲ್ಲಿ ಅದನ್ನ ಚೈತನ್ಯ ತುಂಬುವಂತದ್ದಾಗ್ಬೋದು. ಯಾಕಂದ್ರೆ ಅಭಿವೃದ್ಧಿ ಅಂತ ಬಂದಾಗ ಏನ್ ಬೇಕಾದ್ರೂ ಮಾಡಿದ್ರು ಅದು ಅಭಿವೃದ್ಧಿನೇ, ರಾಜ್ಯದ ಒಳಿತಿಗೋಸ್ಕರ ಅಥವಾ ಜನತೆ ಒಳಿತಿಗೋಸ್ಕರ. ಈ ತರ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೆಜ್ಜೆಯನ್ನಿಡಲಿಲ್ಲ. ಜೊತೆಗೆ ಜಾತಿ ಗಣತಿಯ ಅಂಕಿ ಅಂಶಗಳನ್ನ ಇವತ್ತರೆಗೂ ಗುಪ್ತವಾಗಿ ಇಟ್ಟಿರೋದ್ರ ಹಿಂದೆ ಯಾವುದೋ ಒಂದು ರಹಸ್ಯವಾದ ಷಡ್ಯಂತ್ರ ಇರ್ಬೋದು ಅಂತ. ಯಾಕಂದ್ರೆ ಯಾವುದೋ ಒಂದು ಜಾತಿಗೆ ಅನ್ಯಾಯ ಆಗ್ಬೋದು, ಯಾವುದೋ ಒಂದು ಜಾತಿಗೆ ಒಳ್ಳೇದಾಗ್ಬೋದು ಅನ್ನೋದಕ್ಕೋಸ್ಕರ ಏನಾದ್ರು ತಾರತಮ್ಯದಲ್ಲಿ ಒಂದು ಈ ಡಬಲ್ ಸ್ಟ್ಯಾಂಡ್ ನೀತಿಯನ್ನ ಏನಾದ್ರು ರಾಜ್ಯ ಸರ್ಕಾರ ಅನುಭವಿಸ್ತಿದ್ಯಾ, ನಡ್ಕಂತಾ ಇದೆಯಾ ಅನ್ನೋದು ಅನುಮಾನ. ಜನ ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಫೋನ್ ಕಾಲ್ಸ್ ಕೂಡ ಮಾಡ್ತಿದ್ದಾರೆ. ಫಸ್ಟ್ ಕಾಲರ್ ವಿಜಯಪುರದಿಂದ ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳ್ತೀರಿ ಜಾತಿ ಜನಗಣತಿ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? ಸರ್, ಜಾತಿ ಗಣತಿ ಇದು ಬಹಿರಂಗ ಆಗ್ಬೇಕಾಯ್ತು ಸರ್. ತುಂಬಾ ವರ್ಷನೇ ಆಯ್ತು, ಇದು ಬಹಿರಂಗ ಆಗ್ತಾ ಇಲ್ಲ. ಇದರಿಂದ ಈಗ ನೋಡಿ ಸರ್, 400 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ, 1.5 ಲಕ್ಷ ಸಿಬ್ಬಂದಿಗಳ ಬಳಕೆ ಮಾಡಿಕೊಂಡಿದ್ದಾರೆ. ಹೌದು, ಇದು ಜನಸಾಮಾನ್ಯರಿಗೆ ಯಾವ ಸಮುದಾಯಗಳು ಎಷ್ಟಿದೆ ಅನ್ನೋದು ಅಂಕಿ ಸಂಖ್ಯೆ ಬೇಕಾಗುತ್ತೆ ಸರ್. ಈಗ ಏನಾಗ್ಬಿಟ್ಟಿದೆ, ಈಗ ಎಲ್ರು ಹಿಂದೆ ಏನೋ ಬಹಿರಂಗ ಆಗಿದೆ ಅಂತ ಸುದ್ದಿ ಇತ್ತು, ನಮ್ದು ಅಷ್ಟು ಜನ ಇದೀವಿ ಇಷ್ಟು ಜನ ಇದೀವಿ ಅಂತ ಆಯಾ ಸಮುದಾಯಗಳು ವಾದ ಮಾಡ್ತಾರೆ.
ಬಟ್ ಅಧಿಕೃತವಾಗಿ ಸರ್ಕಾರದಿಂದ ಆಗ್ಬೇಕಲ್ಲ ಸರ್, ಇಷ್ಟಿಷ್ಟು ಸಮುದಾಯಗಳು ಇಷ್ಟು ಸಂಖ್ಯೆಯನ್ನು ಹೊಂದಿದಾವೆ ಅಂತ. ಹೌದು. ಆ ಸಂಖ್ಯೆಗಳ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ರಾಜಕೀಯ ಸ್ಥಾನಮಾನ ಆಯ್ತು, ಶೈಕ್ಷಣಿಕ, ಉದ್ಯೋಗ ಇದರಿಂದ ಸಂಖ್ಯೆಯಿಂದ ಮುಂದೆ ಹೆಚ್ಚಿಗೆ ಅನುಕೂಲ ಆಗುತ್ತೆ ಜನರಿಗೆ. ಬರೇ ಇದನ್ನ ಮುಂದೂಡುದು ತುಂಬಾ ಯಾವ ಒತ್ತಡದಿಂದ ಮುಂದೂಡ್ತಾ ಇದಾರೆ ಗೊತ್ತಿಲ್ಲ ಸರ್. ಇದು ತುಂಬಾ ವಿಳಂಬ ಆಗ್ತಾ ಇದೆ. ಸರ್ಕಾರ ಇದಕ್ಕೊಂದು ಏನು ಬಹಿರಂಗ ಮಾಡಬೇಕಾಗಿದೆ ಸರ್ ಜಾತಿ ಗಣತಿಯನ್ನ. ಓಕೆ ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಜನಗಣತಿಯ ವಿಚಾರವಾಗಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಜನ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮಂಡ್ಯದ ಜನ ಏನ್ ಹೇಳ್ತಾರೆ ಈ ಬಗ್ಗೆ ಬನ್ನಿ ಕೇಳೋಣ. ರಾಜ್ಯದ ಅವಧಿ ದಸರಾ ರಾಜ್ಯದ ಅವಧಿ ಮುಗಿದ್ರೂ ಕೂಡ ರಾಜನ ಎಕ್ಸ್ಟೆನ್ಷನ್ ಮಾಡಿಕೊಂಡು ಜಾತಿ ಗಣತಿ ಮಾಡಿದ್ರು. ಇವತ್ತವರೆಗೂ ಜಾತಿ ಗಣತಿ ಹೊರಗಡೆ ಬರದೇರ, ಅಂಕಿಅಂಶ ಹೊರಗಡೆ ಬರದೇರ ಉದ್ದೇಶವಾದರೂ ಏನು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅಥವಾ ರಾಜಕೀಯ ಷಡ್ಯಂತ್ರ ಇದೆಯಾ, ಅಥವಾ ಯಾವುದಾದ್ರೂ ಒಂದು ಜಾತಿಯನ್ನ ಓಲೈಕೆ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ದುರ್ನಡತೆಯನ್ನ ನಡೀತಾ ಇದೆಯಾ? ಬಹುಶಃ ನನಗೆ ತಿಳಿದ ಹಾಗೆ ಕಳೆದ 2.5-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಾವಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಈ ತರ ಬೇಡದೇ ಇರುವಂತ ವಿಚಾರಗಳನ್ನ ಮುನ್ನೆಲೆಗೆ ತಂದು ಅದಕ್ಕೋಸ್ಕರ ದುಡ್ಡನ್ನ ವಿನಿಯೋಗ ಮಾಡ್ತಾ ಇದ್ದಾರೆ ಹೊರತು ಒಂದೇ ಒಂದು ರಾಜ್ಯದ ಜನತೆ ಗುರುತಿಡಿಯುವಂತ ಒಂದು ಅಭಿವೃದ್ಧಿಯ ಕೆಲಸದ ನಿಟ್ಟಿನಲ್ಲಿ ಒಂದು ರಸ್ತೆಗಳಾಗ್ಬೋದು ಅಥವಾ ಕೆರೆಕಟ್ಟೆಗಳ ದೊಡ್ಡ ಮಟ್ಟದಲ್ಲಿ ಅದನ್ನ ಚೈತನ್ಯ ತುಂಬುವಂತದ್ದಾಗ್ಬೋದು. ಯಾಕಂದ್ರೆ ಅಭಿವೃದ್ಧಿ ಅಂತ ಬಂದಾಗ ಏನ್ ಬೇಕಾದ್ರೂ ಮಾಡಿದ್ರು ಅದು ಅಭಿವೃದ್ಧಿನೇ, ರಾಜ್ಯದ ಒಳಿತಿಗೋಸ್ಕರ ಅಥವಾ ಜನತೆ ಒಳಿತಿಗೋಸ್ಕರ. ಈ ತರ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೆಜ್ಜೆಯನ್ನಿಡಲಿಲ್ಲ. ಜೊತೆಗೆ ಜಾತಿ ಗಣತಿಯ ಅಂಕಿ ಅಂಶಗಳನ್ನ ಇವತ್ತವರೆಗೂ ಗುಪ್ತವಾಗಿ ಇಟ್ಟಿರೋದ್ರ ಹಿಂದೆ ಯಾವುದೋ ಒಂದು ರಹಸ್ಯವಾದ ಷಡ್ಯಂತ್ರ ಇರ್ಬೋದು ಅಂತ. ಯಾಕಂದ್ರೆ ಯಾವುದೋ ಒಂದು ಜಾತಿಗೆ ಅನ್ಯಾಯ ಆಗ್ಬೋದು, ಯಾವುದೋ ಒಂದು ಜಾತಿಗೆ ಒಳ್ಳೇದಾಗ್ಬೋದು ಅನ್ನೋದಕ್ಕೋಸ್ಕರ ಏನಾದರೂ ತಾರತಮ್ಯದಲ್ಲಿ ಒಂದು ಈ ಡಬಲ್ ಸ್ಟ್ಯಾಂಡ್ ನೀತಿಯನ್ನ ಏನಾದರೂ ರಾಜ್ಯ ಸರ್ಕಾರ ಅನುಭವಿಸ್ತಿದ್ಯಾ, ನಡ್ಕಂತ ಇದೆಯಾ ಅನ್ನೋದು ಅನುಮಾನ. ಜನ ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಫೋನ್ ಕಾಲ್ಸ್ ಕೂಡ ಮಾಡ್ತಿದ್ದಾರೆ. ಫಸ್ಟ್ ಕಾಲರ್ ವಿಜಯಪುರದಿಂದ ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳ್ತೀರಿ ಜಾತಿ ಜನಗಣತಿ ವಿಚಾರವಾಗಿ, ನಿಮ್ಮ ಅಭಿಪ್ರಾಯ ಏನು? ಸರ್, ಜಾತಿ ಗಣತಿ ಇದು ಬಹಿರಂಗ ಆಗ್ಬೇಕಾಯ್ತು ಸರ್. ತುಂಬಾ ವರ್ಷನೇ ಆಯ್ತು ಇದು ಬಹಿರಂಗ ಆಗ್ತಾ ಇಲ್ಲ. ಇದರಿಂದ ಈಗ ನೋಡಿ ಸರ್, 400 ಕೋಟಿ ರೂಪಾಯಿನ ಖರ್ಚು ಮಾಡಿದೆ, 1.5 ಲಕ್ಷ ಸಿಬ್ಬಂದಿಗಳ ಬಳಕೆ ಮಾಡಿಕೊಂಡಿದ್ದಾರೆ. ಹೌದು. ಇದು ಜನಸಾಮಾನ್ಯರಿಗೆ ಯಾವ ಸಮುದಾಯಗಳು ಎಷ್ಟಿದೆ ಅನ್ನೋದು ಅಂಕಿ ಸಂಖ್ಯೆ ಬೇಕಾಗುತ್ತೆ ಸರ್. ಈಗ ಏನಾಗ್ಬಿಟ್ಟಿದೆ, ಈಗ ಎಲ್ರು ಹಿಂದೆ ಏನೋ ಬಹಿರಂಗ ಆಗಿದೆ ಅಂತ ಸುದ್ದಿ ಇತ್ತು, ನಮ್ದು ಅಷ್ಟು ಜನ ಇದೀವಿ ಇಷ್ಟು ಜನ ಇದೀವಿ ಅಂತ ಆಯಾ ಸಮುದಾಯಗಳು ವಾದ ಮಾಡ್ತಾರೆ. ಬಟ್ ಅಧಿಕೃತವಾಗಿ ಸರ್ಕಾರದಿಂದ ಆಗ್ಬೇಕಲ್ಲ ಸರ್, ಇಷ್ಟಿಷ್ಟು ಸಮುದಾಯಗಳು ಇಷ್ಟು ಸಂಖ್ಯೆಯನ್ನು ಹೊಂದಿದಾವೆ ಅಂತ. ಹೌದು. ಆ ಸಂಖ್ಯೆಗಳ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ರಾಜಕೀಯ ಸ್ಥಾನಮಾನ ಆಯ್ತು, ಶೈಕ್ಷಣಿಕ, ಉದ್ಯೋಗ ಇದರಿಂದ ಸಂಖ್ಯೆಯಿಂದ ಮುಂದೆ ಹೆಚ್ಚಿಗೆ ಅನುಕೂಲ ಆಗುತ್ತೆ ಜನರಿಗೆ. ಬರೇ ಇದನ್ನ ಮುಂದೂಡುದು ತುಂಬಾ ಯಾವ ಒತ್ತಡದಿಂದ ಮುಂದೂಡ್ತಾ ಇದಾರೆ ಗೊತ್ತಿಲ್ಲ ಸರ್. ಇದು ತುಂಬಾ ವಿಳಂಬ ಆಗ್ತಾ ಇದೆ. ಸರ್ಕಾರ ಇದಕ್ಕೊಂದು ಏನು ಬಹಿರಂಗ ಮಾಡಬೇಕಾಗಿದೆ ಸರ್ ಜಾತಿ ಗಣತಿಯನ್ನ. ಓಕೆ ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ಜನಗಣತಿಯ ವಿಚಾರವಾಗಿ ರಾಜ್ಯದ ಹಲವು ಜಿಲ್ಲೆಗಳಿಂದ ಜನ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದ್ದಾರೆ, ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಮಂಡ್ಯದ ಜನ ಏನ್ ಹೇಳ್ತಾರೆ ಈ ಬಗ್ಗೆ ಬನ್ನಿ ಕೇಳೋಣ. ರಾಜ್ಯದ ಅವಧಿ ದಸರಾ ರಾಜ್ಯದ ಅವಧಿ ಮುಗಿದ್ರೂ ಕೂಡ ರಾಜನ ಎಕ್ಸ್ಟೆನ್ಷನ್ ಮಾಡಿಕೊಂಡು ಜಾತಿ ಗಣತಿ ಮಾಡಿದ್ರು. ಇವತ್ತವರೆಗೂ ಜಾತಿ ಗಣತಿ ಹೊರಗಡೆ ಬರದೇರ, ಅಂಕಿಅಂಶ ಹೊರಗಡೆ ಬರದೇರ ಉದ್ದೇಶವಾದರೂ ಏನು ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಅಥವಾ ರಾಜಕೀಯ ಷಡ್ಯಂತ್ರ ಇದೆಯಾ, ಅಥವಾ ಯಾವುದಾದ್ರೂ ಒಂದು ಜಾತಿಯನ್ನ ಓಲೈಕೆ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ದುರ್ನಡತೆಯನ್ನ ನಡೀತಾ ಇದೆಯಾ? ಬಹುಶಃ ನನಗೆ ತಿಳಿದ ಹಾಗೆ ಕಳೆದ 2.5-3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಾವಿಂದ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡದೆ ಈ ತರ ಬೇಡದೇ ಇರುವಂತ ವಿಚಾರಗಳನ್ನ ಮುನ್ನೆಲೆಗೆ ತಂದು ಅದಕ್ಕೋಸ್ಕರ ದುಡ್ಡನ್ನ ವಿನಿಯೋಗ ಮಾಡ್ತಾ ಇದ್ದಾರೆ ಹೊರತು ಒಂದೇ ಒಂದು ರಾಜ್ಯದ ಜನತೆ ಗುರುತಿಡಿಯುವಂತ ಒಂದು ಅಭಿವೃದ್ಧಿಯ ಕೆಲಸದ ನಿಟ್ಟಿನಲ್ಲಿ ಒಂದು ರಸ್ತೆಗಳಾಗ್ಬೋದು ಅಥವಾ ಕೆರೆಕಟ್ಟೆಗಳ ದೊಡ್ಡ ಮಟ್ಟದಲ್ಲಿ ಅದನ್ನ ಚೈತನ್ಯ ತುಂಬುವಂತದ್ದಾಗ್ಬೋದು. ಯಾಕಂದ್ರೆ ಅಭಿವೃದ್ಧಿ ಅಂತ ಬಂದಾಗ ಏನ್ ಬೇಕಾದ್ರೂ ಮಾಡಿದ್ರು ಅದು ಅಭಿವೃದ್ಧಿನೇ, ರಾಜ್ಯದ ಒಳಿತಿಗೋಸ್ಕರ ಅಥವಾ ಜನತೆ ಒಳಿತಿಗೋಸ್ಕರ. ಈ ತರ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೆಜ್ಜೆಯನ್ನಿಡಲಿಲ್ಲ. ಜೊತೆಗೆ ಜಾತಿ ಗಣತಿಯ ಅಂಕಿ ಅಂಶಗಳನ್ನ ಇವತ್ತವರೆಗೂ ಗುಪ್ತವಾಗಿ ಇಟ್ಟಿರೋದ್ರ ಹಿಂದೆ ಯಾವುದೋ ಒಂದು ರಹಸ್ಯವಾದ ಷಡ್ಯಂತ್ರ ಇರ್ಬೋದು ಅಂತ. ಯಾಕಂದ್ರೆ ಯಾವುದೋ ಒಂದು ಜಾತಿಗೆ ಅನ್ಯಾಯ ಆಗ್ಬೋದು, ಯಾವುದೋ ಒಂದು ಜಾತಿಗೆ ಒಳ್ಳೇದಾಗ್ಬೋದು ಅನ್ನೋದಕ್ಕೋಸ್ಕರ ಏನಾದರೂ ತಾರತಮ್ಯದಲ್ಲಿ ಒಂದು ಈ ಡಬಲ್ ಸ್ಟ್ಯಾಂಡ್ ನೀತಿಯನ್ನ ಏನಾದರೂ ರಾಜ್ಯ ಸರ್ಕಾರ ಅನುಭವಿಸ್ತಿದ್ಯಾ, ನಡ್ಕಂತ ಇದೆಯಾ ಅನ್ನೋದು ಅನುಮಾನ.
ಜನ ತಮ್ಮ ಅಭಿಪ್ರಾಯವನ್ನ ತಿಳಿಸೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಫೋನ್ ಕಾಲ್ಸ್ ಕೂಡ ಮಾಡ್ತಿದ್ದಾರೆ. ಫಸ್ಟ್ ಕಾಲರ್ ವಿಜಯಪುರದಿಂದ ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳ್ತೀರಿ ಜಾತಿ ಜನಗಣತಿ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು? ಸರ್, ಜಾತಿ ಗಣತಿ ಇದು ಬಹಿರಂಗ ಆಗ್ಬೇಕಾಯ್ತು ಸರ್. ತುಂಬಾ ವರ್ಷನೇ ಆಯ್ತು, ಇದು ಬಹಿರಂಗ ಆಗ್ತಾ ಇಲ್ಲ. ಇದರಿಂದ ಈಗ ನೋಡಿ ಸರ್, 400 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದೆ, 1.5 ಲಕ್ಷ ಸಿಬ್ಬಂದಿಗಳ ಬಳಕೆ ಮಾಡಿಕೊಂಡಿದ್ದಾರೆ. ಹೌದು. ಇದು ಜನಸಾಮಾನ್ಯರಿಗೆ ಯಾವ ಸಮುದಾಯಗಳು ಎಷ್ಟಿದೆ ಅನ್ನೋದು ಅಂಕಿ ಸಂಖ್ಯೆ ಬೇಕಾಗುತ್ತೆ ಸರ್. ಈಗ ಏನಾಗ್ಬಿಟ್ಟಿದೆ, ಈಗ ಎಲ್ರು ಹಿಂದೆ ಏನೋ ಬಹಿರಂಗ ಆಗಿದೆ ಅಂತ ಸುದ್ದಿ ಇತ್ತು, ನಮ್ದು ಅಷ್ಟು ಜನ ಇದೀವಿ ಇಷ್ಟು ಜನ ಇದೀವಿ ಅಂತ ಆಯಾ ಸಮುದಾಯಗಳು ವಾದ ಮಾಡ್ತಾರೆ. ಬಟ್ ಅಧಿಕೃತವಾಗಿ ಸರ್ಕಾರದಿಂದ ಆಗ್ಬೇಕಲ್ಲ ಸರ್, ಇಷ್ಟಿಷ್ಟು ಸಮುದಾಯಗಳು ಇಷ್ಟು ಸಂಖ್ಯೆಯನ್ನು ಹೊಂದಿದಾವೆ ಅಂತ. ಹೌದು. ಆ ಸಂಖ್ಯೆಗಳ ಆಧಾರದ ಮೇಲೆ ಇನ್ನೂ ಹೆಚ್ಚಿನ ರಾಜಕೀಯ ಸ್ಥಾನಮಾನ ಆಯ್ತು, ಶೈಕ್ಷಣಿಕ, ಉದ್ಯೋಗ, ಇದರಿಂದ ಸಂಖ್ಯೆಯಿಂದ ಮುಂದೆ ಹೆಚ್ಚಿಗೆ ಅನುಕೂಲ ಆಗುತ್ತೆ ಜನರಿಗೆ. ಬರೇ ಇದನ್ನ ಮುಂದೂಡುದು ತುಂಬಾ ಯಾವ ಒತ್ತಡದಿಂದ ಮುಂದೂಡ್ತಾ ಇದಾರೆ ಗೊತ್ತಿಲ್ಲ ಸರ್. ಇದು ತುಂಬಾ ವಿಳಂಬ ಆಗ್ತಾ ಇದೆ. ಸರ್ಕಾರ ಇದಕ್ಕೊಂದು ಏನು ಬಹಿರಂಗ ಮಾಡಬೇಕಾಗಿದೆ ಸರ್ ಜಾತಿ ಗಣತಿಯನ್ನ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ, ಕರೆ ಮಾಡಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ.